ಹರಿ ಓಂ ನಮಸ್ಕಾರ. ಇವತ್ತು 2 ಬದನೆಕಾಯಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬೋಳು ಹುಳಿಯನ್ನು ಮಾಡೋಣ. ಬೋಳು ಹುಳಿ. ಇದರಲ್ಲಿ ತೆಂಗಿನಕಾಯಿ ಇಲ್ಲ, ಮಸಾಲೆ ಇಲ್ಲ, ಕೇವಲ ಬೇಳೆ ಜೊತೆಗೆ ಬೇಯಿಸಿ ಹಸಿಮೆಣಸನ್ನು ಹಾಕಿ ಮಾಡುವಂಥದ್ದು. ಸೊ ಈಗ ಇದನ್ನ ಸ್ವಲ್ಪ ಹೋಳನ್ನು ದಪ್ಪ ದಪ್ಪ ಹೆಚ್ಕೊಳ್ಬೇಕಾಗತ್ತೆ. ಬೇಗ ಕರಗಿಬಿಡತ್ತೆ ಹೋಳು, ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಹೋಳುಗಳು. ಒಂದನೇ ಬದನೆಕಾಯಿನ ಬಳಸ್ಕೊಂಡಿದ್ದೀನಿ. ಇದನ್ನು ನಾನಿನ್ನೂ ಹೆಚ್ಚಲಿಲ್ಲ, ಯಾಕಂದರೆ ಈ ಹೋಳುಗಳೇ ಸಾಕು ಅಂತ ಅನಿಸಿದೆ. ಒಂದನ್ನೇ ಉಪಯೋಗಿಸಿ ಮಾಡ್ತೀನಿ. ಇದನ್ನು ಉಪ್ಪು ನೀರಲ್ಲಿ ನೆನೆಸ್ಕೊಂಡ್ಬಿಡ್ತೀನಿ. ಇಲ್ಲಿ ಅರ್ಧ ಕಪ್ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಡ್ಬಿಡ್ತೀನಿ. ಬೇಳೆಗೆ ಒಂಚೂರು ಅರಿಶಿನ ಹಾಗೂ ಒಂದು ಚೂರು ಎಣ್ಣೆ, ಒಂದೇ ಒಂದು ಹನಿ ಹಾಕಿದ್ರೆ, ಒಂದೆರಡು ಹನಿ, ಜಾಸ್ತಿ ಬೇಡ. ಇದನ್ನು ಬೇಯಿಸೋದು. ಚೆನ್ನಾಗಿ ಬೇಯುತ್ತೆ. ತುಪ್ಪ ಹಾಕೋದು ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗಂತ ತುಂಬ ಇಲ್ಲಿ 7-8 ಹಸಿಮೆಣಸುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡು. ಈ ಸಾಂಬಾರನ್ನು ನಾವು ಬ್ಯಾಚುಲರ್ ಸಾಂಬಾರ್ ಅಂತ ಕರಿಬೋದು. ಯಾಕಂದರೆ ರುಬ್ಬಂಗಿಲ್ಲ, ಹುರಿಯೋಂಗಿಲ್ಲ, ಕಾಯಿ ಕೆರೆಯೋ ಹಾಗಿಲ್ಲ. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ರುಚಿಕರವಾದಂತಹ ಒಂದು ಸಾಂಬಾರು. ಅಷ್ಟೇ ಅಲ್ಲದೆ ಮಾಡ್ಲಿಕ್ಕೆ ಸಮಯ ಕೂಡ ಬಹಳ ಕಡಿಮೆ ಸಾಕು. ಕೊಬ್ಬರಿ ಎಣ್ಣೆಯನ್ನು ಕೊಡ್ತಾ ಇದ್ದೀನಿ. ಕರಾವಳಿ ಅಡುಗೆ ಅಂದಮೇಲೆ ಅದಕ್ಕೆ ಕೊಬ್ಬರಿ ಎಣ್ಣೆ ಇಟ್ಟರೆ ಚೆನ್ನಾಗಿರುತ್ತೆ. ಸಾಸಿವೆ, ಅರಿಶಿನ, ಹಾಗೆ ಒಂದು ಸ್ವಲ್ಪ ಅಷ್ಟು ಹಾಕಿದ್ದು ಇಂಗು, ಈಗ ಹಾಕಿದ್ದು ಅರಿಶಿನ. ಈಗ ಇದಕ್ಕೆ ಹೋಳುಗಳನ್ನು ಹಾಕ್ತೀವಿ. ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡು. ಯಾಕಂದರೆ ಬದನೆಕಾಯಿ ಬೇಯಲಿಕ್ಕೆ ಸ್ವಲ್ಪ ನೀರು ಸಾಕಾಗುತ್ತೆ. ಘಮ್ ಅಂತ ಇದೆ. ಕರಿಬೇವಿನ ಸೊಪ್ಪನ್ನು ಕೊನೆಯಲ್ಲಿ ಕುದಿಯುವಾಗ ಹಾಕಿ ಹಸಿಮೆಣಸು ಹೆಚ್ಕೊಂಡಿದ್ದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಹುರ್ಕೊಳ್ಳಲ್ಲ, ಹಾಗೆ ಇದರಲ್ಲಿ ಬೇಯಿಸ್ತೀನಿ. ಈಗ ಹೋಳು ಇಷ್ಟು ಬಂದಿದೆ. ಇಷ್ಟು ಬಂದರೆ ಸಾಕು. ಇಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಬೇಯಿಸಿದ ಬೇಳೆ ಇದನ್ನಂತೂ ಸ್ಮ್ಯಾಶ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ತೀನಿ. ಬದನೆಕಾಯಿ ಬೆಂದಿದೆ. ಇದಕ್ಕೆ ಬೆಂದಿರುವಂಥ ಬೇಳೆನ ಇಳಿಸ್ಕೊತೀವಿ. ಹಾಗೆ ಹುಣಸೆ ಹಣ್ಣಿನ ನೀರು, ಬೆಲ್ಲ ಚೆನ್ನಾಗಿ ಮಿಕ್ಸ್ಕೊಳ್ತೀವಿ. ಈಗೇನೋ ಸ್ವಲ್ಪ ನೀರು ಕುದಿಯುವಾಗ ಕರಿಬೇವಿನ ಸೊಪ್ಪು. ಹುಳಿ ಕುದೀತಾ ಇದೆ. ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ತುಂಬು ಮಾಡಿ ಹಾಕಿದ್ರೆ ಅದಕ್ಕೆ ಕರಿಮಣ್ಣು ಜಾಸ್ತಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಡೋಣ. ಅವರ ಬೋಳು ಹುಳಿ ರೆಡಿ. ಬದನೆಕಾಯಿ ಬೋಳು ಹುಳಿ.